ತೆಲಂಗಾಣದಲ್ಲಿ ಭೀಕರ ಅಪಘಾತವಾಗಿದೆ. ಈ ಒಂದು ಅಪಘಾತದಲ್ಲಿ 17 ಜನ ಬಲಿಯಾಗಿದ್ದಾರೆ. ಇನ್ನು ಸರ್ಕಾರಿ ಬಸ್ ಮೇಲೆ ಟಿಪ್ಪರ್ ಮುಗುಚಿ ಈ ಒಂದು ದುರಂತ ಸಂಭವಿಸಿದೆ. ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ ಇದು. ಈ ಒಂದು ಅಪಘಾತದಲ್ಲಿ 17 ಜನ ಬಲಿಯಾಗಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣದಲ್ಲಿ ಭೀಕರ ಅಪಘಾತಕ್ಕೆ 17 ಜನ ಬಲಿಯಾಗಿದ್ದಾರೆ. ಸರ್ಕಾರಿ ಬಸ್ ಮೇಲೆ ಟಿಪ್ಪರ್ ಮಗಚಿ ದುರಂತ ಸಂಭವಿಸಿದೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಈ ಒಂದು ಅಪಘಾತ ಆಗಿದೆ. ತೆಲಂಗಾಣದಲ್ಲಿ ಭೀಕರ ಅಪಘಾತಕ್ಕೆ 17 ಜನ ಬಲಿಯಾಗಿದ್ದಾರೆ. ಸರ್ಕಾರಿ ಬಸ್ ಮೇಲೆ ಟಿಪ್ಪರ್ ಮಗಚಿ ಈ ಒಂದು ದುರಂತ ಸಂಭವಿಸಿದೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಅಪಘಾತ ಆಗಿದೆ. ತೆಲಂಗಾಣದಲ್ಲಿ ಭೀಕರ ಅಪಘಾತ ಸಂಭವಿಸಿ 17 ಜನ ಬಲಿಯಾಗಿದ್ದಾರೆ. ಸರ್ಕಾರಿ ಬಸ್ ಮೇಲೆ ಟಿಪ್ಪರ್ ಮುಗುಚಿ ಈ ಒಂದು ದುರಂತ ಸಂಭವಿಸಿದೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಈ ಒಂದು ಅಪಘಾತ ಆಗಿರುವಂಥದ್ದು. ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ ಇದು. ಸರ್ಕಾರಿ ಬಸ್ ಏನಿರುತ್ತೆ ಆ ಒಂದು ಸರ್ಕಾರಿ ಬಸ್ ಮೇಲೆ ಟಿಪ್ಪರ್ ಮಗಚಿ ದುರಂತ ಸಂಭವಿಸಿದೆ. ಈ ಒಂದು ದುರಂತದಲ್ಲಿ 17 ಜನ ಬಲಿಯಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ ಇದು. ಸರ್ಕಾರಿ ಬಸ್ ಮೇಲೆ ಟಿಪ್ಪರ್ ಮಗಚಿ ಈ ಒಂದು ದುರಂತ ಸಂಭವಿಸಿದೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಈ ಒಂದು ಅಪಘಾತ ಆಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಈ ಒಂದು ಅಪಘಾತ ಸಂಭವಿಸಿದೆ ಅಂತ. ಸರ್ಕಾರಿ ಬಸ್ ಮೇಲೆ ಈ ಒಂದು ಟಿಪ್ಪರ್ ಏನಿರುತ್ತೆ ಅದು ಮಗಚಿ ದುರಂತ ಆಗಿರುವಂಥದ್ದು. ಈ ಒಂದು ಅಪಘಾತದಲ್ಲಿ 17 ಜನ ಬಲಿಯಾಗಿದ್ದಾರೆ. ಆ 17 ಜನರ ಮಾಹಿತಿಯನ್ನ ಇನ್ನಷ್ಟೇ ತಿಳಿಯಬೇಕಾಗಿದೆ. ಯಾಕೆಂದರೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಆ ಒಂದು ಸರ್ಕಾರಿ ಬಸ್ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾ ಇದ್ರು ಅವರೆಲ್ಲರ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಕೇವಲ 17 ಜನ ಮಾತ್ರ ಇದ್ರಾ ಅಥವಾ ಬೇರೆ ಯಾರಾದರೂ ಆ ಒಂದು ಬಸ್ನಲ್ಲಿ ಇದ್ರು ಅಂತಂದ್ರೆ ಅವರ ಪರಿಸ್ಥಿತಿ ಯಾವ ರೀತಿ ಇದೆ, ಎಷ್ಟು ಜನಕ್ಕೆ ಗಾಯ ಆಗಿದೆ, ಅದೆಲ್ಲದರ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಆ ಒಂದು ಟಿಪ್ಪರ್ ಯಾವ ರೀತಿ ಬಿದ್ದಿದೆ ಆ ಒಂದು ಸರ್ಕಾರಿ ಬಸ್ ಮೇಲೆ ಅಂತ ನೋಡ್ತಾ ಇದ್ದೀರಾ. ಸದ್ಯಕ್ಕೆ 17 ಜನ ಬಲಿಯಾಗಿದ್ದಾರೆ. 17 ಜನರನ್ನ ತಮ್ಮ ಕುಟುಂಬಸ್ಥರು ಕಳ್ಕೊಂಡಿದ್ದಾರೆ. ಸರ್ಕಾರಿ ಬಸ್ ಮೇಲೆ ಈ ಒಂದು ಟಿಪ್ಪರ್ ಮುಗುಚಿ ಈ ಒಂದು ದುರಂತ ಸಂಭವಿಸಿರುವಂಥದ್ದು. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಅಪಘಾತ ಆಗಿದೆ. ಸದ್ಯಕ್ಕೆ ಅಲ್ಲಿ ಒಂದು ಪೊಲೀಸರು ಕೂಡ ಧಾವಿಸುವ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಇನ್ನು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಏನು ಗಾಯಾಳುಗಳಿರ್ತಾರೆ ಆ ಒಂದು ಗಾಯಾಳುಗಳನ್ನು ಒಂದು ಆಂಬ್ಯುಲೆನ್ಸ್ಗೆ ರವಾನೆ ಮಾಡುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಚಾಲಕರಿಗೂ ಮತ್ತು ಡ್ರೈವರ್ಗೂ ಕೂಡ ಗಂಭೀರ ಗಾಯ ಆಗಿರೋ ರೀತಿ ಕಾಣಿಸ್ತಾ ಇದೆ. ಅವ್ರನ್ನೂ ಕೂಡ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಬೇಕಾಗುತ್ತೆ. ಜೊತೆಗೆ ಬೇರೆ ಗಾಯಾಳುಗಳೇನಿದ್ರು ಅವ್ರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಬೇಕಾಗುತ್ತೆ. ಅದೆಲ್ಲ ಕಾರ್ಯವನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಅಲ್ಲೇ ಸ್ಥಳದಲ್ಲೇ ಆಂಬ್ಯುಲೆನ್ಸನ್ನು ಕೂಡ ಸದ್ಯಕ್ಕೆ ನಿಲ್ಲಿಸಲಾಗಿದೆ. ಯಾಕೆಂತಂದರೆ ಎಮರ್ಜೆನ್ಸಿ ಇರುತ್ತೆ, ಯಾರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಸದ್ಯಕ್ಕೆ ಅಲ್ಲಿ ಆಂಬ್ಯುಲೆನ್ಸನ್ನು ಕೂಡ ನಿಲ್ಲಿಸಲಾಗಿದೆ. ಹಾಗಾಗಿ ಎಲ್ಲರನ್ನೂ ಕೂಡ ಆ ಒಂದು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. 17 ಜನ ಬಲಿಯಾಗಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿರೋದ್ರಿಂದ ಆ 17 ಜನರ ಗುರುತನ್ನು ಪತ್ತೆ ಹಚ್ಚಬೇಕಾಗುತ್ತೆ. ಆ ಒಂದು ಸರ್ಕಾರಿ ಬಸ್ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾ ಇದ್ರು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಕಲೆ ಹಾಕಿ ಆ ಒಂದು ಕುಟುಂಬಸ್ಥರಿಗೆ ಈ ಒಂದು ಮಾಹಿತಿಯನ್ನು ತಲುಪಿಸುವ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಸರ್ಕಾರಿ ಬಸ್ ಮೇಲೆ ಈ ಒಂದು ಟಿಪ್ಪರ್ ಮಗಚಿ ಈ ಒಂದು ದುರಂತ ಸಂಭವಿಸಿದೆ. ಜೊತೆಗೆ ಈ ಒಂದು ಟಿಪ್ಪರ್ ಮಗಚಲಿಕ್ಕೆ ಕಾರಣ ಏನು ಎಂಬುದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದರ ಬಗ್ಗೆ ಕೂಡ ಇನ್ನು ಮುಂದೆ ವಿಚಾರಣೆ ಕೂಡ ಮಾಡಬೇಕಾಗುತ್ತೆ. ಏಕಾಏಕಿ ಟಿಪ್ಪರ್ ಮಗಚಿ ಬೀಳುತ್ತೆ ಅಂತಂದರೆ ಅದೇನಾದರೂ ಪ್ರಾಬ್ಲಮ್ ಆಗಿರಬೇಕು ಅಥವಾ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಥವಾ ಏನಾದರೂ ಚಾಲಕನ ನಿರ್ಲಕ್ಷ್ಯತನದಿಂದ ಈ ರೀತಿ ಆಯಿತಾ ಅದೆಲ್ಲದರ ಬಗ್ಗೆಯೂ ಕೂಡ ಇನ್ನಷ್ಟು ತನಿಖೆಯನ್ನು ಮಾಡಬೇಕಾಗುತ್ತೆ. ಆ ಬಸ್ನ ಪರಿಸ್ಥಿತಿ ನೀವು ಗಮನಿಸ್ತಾ ಇದ್ದೀರಾ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಅದರಲ್ಲಿ ಇರೋರು ಬದುಕಿರೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಬೇಕು. ಆ ಪರಿಸ್ಥಿತಿಯಲ್ಲಿದೆ. ಸದ್ಯಕ್ಕೆ 17 ಜನ ಬಲಿಯಾಗಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗಿದೆ. ಅವರೆಲ್ಲರನ್ನೂ ಕೂಡ ಅಂದರೆ ಏನು 17 ಶವಗಳಿದ್ದಾವೆ ಆ ಶವಗಳನ್ನು ಮರಣೋತ್ತರ ಪರೀಕ್ಷೆಗೂ ಕೂಡ ರವಾನೆ ಮಾಡುವ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅವರ ಗುರುತನ್ನು ಪತ್ತೆ ಕೂಡ ಹಚ್ತಾರೆ. ಗುರುತು ಪತ್ತೆ ಆದ ನಂತರ ಕುಟುಂಬಸ್ಥರಿಗೆ ಈ ಒಂದು ಮಾಹಿತಿಯನ್ನು ರವಾನೆ ಕೂಡ ಮಾಡ್ತಾರೆ. ಬಸ್ಗೆ ಟಿಪ್ಪರ್ ಗುದ್ದಿದ ರಭಸಕ್ಕೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ. ಇದರ ಜೊತೆಗೆ ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಮುಖಾಂತರ ಸಾಗಿಸುವ ಕೆಲಸವನ್ನು ಮಾಡಲಾಗ್ತಾ ಇದೆ. ಇವರ ಸ್ಥಿತಿ ಗಂಭೀರ ಆಗಿದೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾ ಇದೆ. ರಂಗಾರೆಡ್ಡಿ ಜಿಲ್ಲೆ ಚೇವೆಳ್ಳ ತಾಲೂಕಿನ ಮಿರ್ಜಾಗೊಂಡ. ತೆಲಂಗಾಣದಲ್ಲಿ ಭೀಕರ ಅಪಘಾತಕ್ಕೆ 17 ಜನ ಬಲಿಯಾಗಿದ್ದಾರೆ. ಸರ್ಕಾರಿ ಬಸ್ ಮೇಲೆ ಟಿಪ್ಪರ್ ಮಗಚಿ ಈ ಒಂದು ದುರಂತ ಸಂಭವಿಸಿದೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಈ ಒಂದು ಅಪಘಾತ ಆಗಿದೆ. ಬಸ್ಗೆ ಟಿಪ್ಪರ್ ಗುದ್ದಿದ ರಭಸಕ್ಕೆ ನಜ್ಜುಗುಜ್ಜಾಗಿದೆ.
ಸರ್ಕಾರಿ ಬಸ್ನಲ್ಲಿ 40ಕ್ಕೂ ಹೆಚ್ಚು ಜನರು ಪ್ರಯಾಣ ಮಾಡ್ತಾ ಇದ್ರಂತೆ. ಐವರ ಸ್ಥಿತಿ ಬಹಳ ಗಂಭೀರ ಆಗಿದೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲು ಸಹ ಮಾಡಲಾಗಿದೆ. ರಂಗಾರೆಡ್ಡಿ ಜಿಲ್ಲೆ ಚೇವೆಳ್ಳ ಅಲ್ಲಿ ಆಗಿರುವಂತಹ ಘಟನೆ ಇದು. ರಂಗಾರೆಡ್ಡಿ ಜಿಲ್ಲೆ ಚೇವೆಳ್ಳ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ ಇದು. ಇನ್ನು ಬಸ್ಸಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಭೀಕರವಾಗಿ ಈ ಒಂದು ಅಪಘಾತ ಸಂಭವಿಸಿದೆ ಅಂತ. ಸದ್ಯಕ್ಕೆ ಐವರ ಸ್ಥಿತಿ ಬಹಳ ಗಂಭೀರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದರ ಜೊತೆಗೆ 40 ಜನರು ಈ ಒಂದು ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರಂತೆ. ಅವರೆಲ್ಲರ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಜೊತೆಗೆ ಏನೀಗ 17 ಜನರು ಪ್ರಾಣ ಹೋಗಿದೆ. ಅವರ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನು ರವಾನೆ ಮಾಡಬೇಕಾಗುತ್ತೆ. ಜೊತೆಗೆ ಈ ಒಂದು ಟಿಪ್ಪರ್ ಯಾರಿಗೆ ಸಂಬಂಧಪಟ್ಟಿದ್ದು, ಚಾಲಕ ಏನು ಮಾಡ್ತಾ ಇದ್ದ, ಆ ಟಿಪ್ಪರಿಗೆ ಏನು ಪ್ರಾಬ್ಲಮ್ ಆಗಿತ್ತು, ಏಕಾಏಕಿ ಮುಗಿಸಿ ಬೀಳ್ತು ಅಂತಂದರೆ ಏನಾಗಿತ್ತು, ಅದೆಲ್ಲದರ ಬಗ್ಗೆ ಕೂಡ ಇನ್ನಷ್ಟೇ ಪೊಲೀಸರು ತನಿಖೆಯನ್ನು ಶುರು ಮಾಡಬೇಕಾಗತ್ತೆ.